ಕಡೆಯಿಂದ ಆ ಕಡೆಯಿಂದ ಈಜಿ ಬರ್ತದೆ. ಹುಡುಗರು ನುಗ್ಲಿ ನುಗ್ಲಿ ಬನಾನಾ ನುಗ್ಗಿಸ್ರಿ ನುಗ್ಲಿ ಬನಾನಾ ಬೇಡ ನುಗ್ಗಿಸ್ರಿ ಅಯ್ಯೋ ಒಡೆರೆ ಮಸ್ಲಿ ನೋಡು ಮಸ್ಲಿ ಐತೆ ಎಲ್ಲಿ ಇಷ್ಟಪ್ಪ ಮಸ್ಲೆ ಮೇಲ್ಗಡೆ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ಶ್ರೀರಂಗಪಟ್ಟಣ ಹೊಳೆಯಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗೈಸ್. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ಗೈಸ್, ಇಲ್ಲಿ ನಳ್ಳಿ ಕಾಲ್ಗಳು ಕೈಗಳು ಎಲ್ಲ ದೇಪ್ಪಿಟ್ಟಿದ್ದೀವಿ ಗೈಸ್. ನೀವು ಅನ್ಕೋಬೋದು ಏನಪ್ಪ ಇವನು ತೆಪ್ಪದಲ್ಲೆಲ್ಲ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾನೆ ಅಂತ. ನಮಗೆ ಈ ಟಾಪಿಕೇ ಇರಲಿಲ್ಲ ಗೈಸ್, ಈ ದೋಣಿಲೆಲ್ಲ ಹೋಗ್ಬೇಕು ಅಂತ. ನಾವು ಬಂದಿದ್ದು ಇವತ್ತು ಸಂಡೇ ಅಂದ್ಬಿಟ್ಟು ರೀಲ್ಸ್ ಮಾಡೋಕ್ಕೆ. ಬಟ್ ಇಲ್ಲಿ ನಮ್ಮ ಸಿದ್ಧ ಸಿಕ್ಬಿಟ್ಟು ದೋಣಿಲಿ ಟ್ರಿಪ್ ಓಡಿಸ್ತಾ ಇದ್ದಾನೆ. ನುಗ್ಲಿ ಗೈಸ್, ಇಷ್ಟು ದಿನ ಇಲ್ಲ ಅಲ್ಲಿ ಸೇತುವೆ ಕಾಣ್ತಾ ಇದೆಯಲ್ಲ, ಬ್ರಿಡ್ಜು, ಅದ್ರ ಮೇಲೆ ಬಸ್ಸು ಸ್ಕೂಟ್ರುಗಳ ಮೇಲೆ ಓಡಾಡ್ತಿದ್ದೋ. ಬಟ್ ಇವತ್ತು ದೋಣಿಲಿ ಓಡಾಡ್ತಾ ಇದ್ದೀವಿ ಗೈಸ್. ಇದೇ ಫಸ್ಟ್ ಟೈಮು ನಾನು ದೋಣಿಲಿ ಬಂದಿರೋದು. ಯಾವತ್ತೂ ಲೈಫಲ್ಲಿ ಒಂದ್ಸಲಿನೂ ಹೋಗಿಲ್ಲ ಈ ಥರ ದೋಣಿಲಿ. ಬಟ್ ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಸಿದ್ಧ, ನಮ್ಮ ಇವನು ದರ್ಶನು ಮತ್ತು ನಮ್ಮ ರಿಯಾನ್ ಇಲ್ಲೇ ಕೂತವ್ರೆ ಮಸ್ತಾಗಿ. ಈಗ ದೋಣಿಲಿ ಒಯ್ತಾ ಇದ್ದೀವಿ ನೋಡಿ ಗೈಸ್. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಈಗ ಒಂಥರ ಚೆನ್ನಾಗಿದೆ ಗೈಸ್, ಸಖತ್ತಾಗಿದೆ ಎಕ್ಸ್ಪೀರಿಯೆನ್ಸು ದೋಣಿಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ಸೂಪರ್ ಗೈಸ್. ಇವಾಗ ಎಲ್ಲಪ್ಪ ಬಂದಿದ್ದೀವಿ ಅಂದರೆ ನೋಡಿ ಗೈಸ್, ಅಲ್ಲಿ ದೂರದಲ್ಲಿ ಸೇತುವೆ ಕಾಣ್ತೈತಲ್ಲ, ಆ ಸೇತುವೆಯಿಂದ ಈಗ ಈ ಸೇತುವೆಗೆ ಬಂದಿದ್ದೀವಿ. ಹೊಸ ರೋಡ್ ಮಾಡೋರಲ್ಲ ಹೈವೇ, ಅಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಸಾಕಾಯ್ತು ಅಂದ್ಬಿಟ್ಟು ಇಲ್ಲಿ ನೋಡ್ರಿ, ತೆಪ್ಪ ತಳ್ಳಿ ಸುಸ್ತಾಗಿ ಮಲಿಕಬಿಟ್ಟಾನೆ. ಈಗ ನಮ್ಮ ದರ್ಸು ಎಲ್ಲ ದೋಣಿನೇ ಹೋಯ್ತೀವಲ್ಲ, ಅಯ್ಯೋ ಮಧ್ಯದಲ್ಲಿ ನಿಂತ್ಕೊಬಿಟ್ಟವಿ ಗೈಸ್. ದೋಣಿ ಹತ್ತಕ್ಕೆ ಹೋಯ್ತಲ್ಲ ಗೈಸ್. ಹೋಗ್ಬೇಕಾರೆ ರಾಕಿರ್ತಾರ, ನುಗ್ಲಿ ಅನ್ಕೊಂಡು ಹೋದೋ ಗೈಸ್. ಇಲ್ಲಿ ಬರ್ಬೇಕಾರೆ ತಳ್ಳಾಕೈತಲ್ಲ, ಬುಡಾಕೈತಲ್ಲ. ಇವ್ನು ನೋಡಿದ್ರೆ ಸೊಂಟ ನೋವು ಅಂತಾನೆ, ಇವ್ನು ನೋಡಿದ್ರೆ ಮಂಡಿ ನೋವು ಅಂತಾನೆ. ನನಗೆ ಓಡ್ಸೋಕ್ಕೆ ಬರೀಕಿಲ್ಲ. ಹಂಗೋ ಹಿಂಗೋ ಮಾಡ್ಕೊಂಡು ಅಲ್ಲಿಂದ ಈಗ ಈ ಕಡೆ ಸೇತುವೆಗೆ ಬಂದಿದ್ದೀವಿ. ಈಗ ಮಸ್ತಾಗಿ ಇಳಿದ್ಬಿಟ್ಟು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಅಷ್ಟು ದೂರ ಹೋಗ್ಬೇಕು. ಬನ್ನಿ ಗೈಸ್, ಅಷ್ಟು ದೂರ ಹೋಗೋಣ ಫಸ್ಟು. A few moments later. ಗೈಸ್, ಈಗ ತೆಪ್ಪದಿಂದ ಇಲ್ಲಿ ನಮ್ಮ ಡೆಸ್ಟಿನಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ರಿ ಗೈಸ್, ನಮ್ಮ ಸಿದ್ಧ ಗಂಗೆ ಬಾರಿ ಗೈಸ್. ಇಲ್ಲಿ ನೋಡಿ ಗೈಸ್, ತೆಪ್ಪನ ಇಲ್ಲಿ ಹಾಕ್ಬಿಟ್ಟು ಈಗ ಹೋಗ್ತಾ ಇದೀವಿ ಎಲ್ಲ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗೋಣ. 1 hour later. ಗೈಸ್, ಈಗ ಅಲ್ಲೆಲ್ಲ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀನಿ ಗೈಸ್. ನಾವು ಹೋಗಿದ್ದು ರೀಲ್ಸ್ ಮಾಡೋಕ್ಕೆ ಅಂತ, ಬಟ್ ಒಂದು ರೀಲ್ಸು ಮಾಡಿಲ್ಲ. ಈ ವಾರ ಪೂರ್ತಿ ಏನು ಕಂಟೆಂಟ್ ಕೊಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ವೆಯ್ಟ್ ಆ್ಯಂಡ್ ಸಿ ಗೈಸ್. ಯಾಕೋ ಎವಿ ತಲೆನೋವು ಒಂದು ಕಡೆ ಗೈಸ್. ಯಪ್ಪ, ಬೆಳಗ್ಗೆಯಿಂದ ಟೋಪಿ ಹಾಕಿದ್ನಲ್ಲ ಅದಕ್ಕೋ ಇಲ್ಲ ಏನಕ್ಕೋ ಗೊತ್ತಿಲ್ಲ, ಎವಿ ತಲೆನೋವು ಒಂದು ಕಡೆ ಗೈಸ್. ತಲೆ ಹಿಂಗೆ ಅಲ್ಲಾಡ್ಸಿದ್ರೆ ಮೆದ್ಲಿ ಅಲ್ಲಾಡ್ದಂಗೆ ಐತೈತೆ ಒಳಗಡೆ, ಅಷ್ಟು ತಲೆನೋವು. ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಏನು ಮಾಡಿದೆ ತಿಂಡಿ ಅಂತ ನೋಡ್ಬಿಟ್ಟು ಬಾತ್ ಐತೆ ಗೈಸ್. ಈಗ ಸ್ವಲ್ಪ ಬಾತ್ ಹಾಕೊಂಡು ತಿನ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಡ್ತೀನಿ ಗೈಸ್. ಯಪ್ಪ ದೇವ್ರೇ ಗೈಸ್,
ತಲೆನೋವು ಅಂತ ಹೇಳಿದ್ನಲ್ಲ, ಹೆವಿ ನೆಕ್ಸ್ಟ್ ಲೆವೆಲ್ ತಲೆನೋವು ಅಂದ್ಕೊಳ್ಳಿ ಗೈಸ್. ಇವಾಗ ಎದ್ದಿದ್ದೀನಿ, ಟೈಮ್ ಬಂದು 10 o'clock ಆಗೈತೆ. ಇವಾಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಹೊಟ್ಟೆ ಎಸಿತಾಯ್ತು ಅಂದ್ಬಿಟ್ಟು ಊಟ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಗಾಯ್ಸ್. ಮತ್ತು ಇನ್ನೊಂದು ವಿಷಯ ಗೈಸ್, ವ್ಲಾಗ್ ಮಾಡೋಕ್ಕೆ ಆಯ್ತಲ್ಲ ಅಂದ್ಕೊಳ್ಳಿ ಗಾಯ್ಸ್, ದಿನ ಜಗಳ ಅಂದ್ಕೊಳ್ಳಿ. ಸೊ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಈ ನಮ್ಮ ಅಮ್ಮನಿಗೆ ಚಾಡಿ ಹೇಳೋರು ಯಾರ್ಯಾರು ಅವರೇ ನಮ್ಮ ಅಮ್ಮನ ಫ್ರೆಂಡ್ಸ್ಗಳು, ಅವ್ರಿಗೆಲ್ಲ ನೋಡ್ರಿ. ವೆಯ್ಟ್ ಆ್ಯಂಡ್ ಸಿ ಗಾಯ್ಸ್. ಹೆಂಗೆ ಅಂದರೆ ಇನ್ನೊಂದ್ಸಲಿ ಚಾಡಿ ಹೇಳ್ಬಾರ್ದು ಅವರು, ಆ ಥರ ನೋಡ್ಕೊಳ್ಳಿ. ಈಗ ಊಟ ಮಾಡ್ತಾಯಿದ್ದೀನಿ ಗಾಯ್ಸ್. ಆ ನಾಯಿ ನನ್ನ ಮಕ್ಕಳು ಸವಾಸ ಬಿಡ್ರಿ, ಅವ್ರು ಏನಾರು ಹೇಳ್ಕೊಂಡು ಓಡಲ್ಲಿ. ಇವಾಗ ಯಾವುದೋ ಒಂದು ಡೈಲಾಗ್ ನೋಡಿದೆ ಗಾಯ್ಸ್, ನಿನ್ನ ಬಗ್ಗೆ ಅವರು ಮಾತಾಡ್ತವ್ರೆ ಅಂದರೆ ನೀನು ಅಲ್ಲೇ ಅರ್ಥ ಮಾಡ್ಕೊಂಡು ನೀನು ಎಷ್ಟು ಬೆಳೆದಿದ್ಯಾ ಅಂತ. ಸೊ ನಾನು ಆ ಥರ ಯೋಚನೆ ಮಾಡ್ತೀನಿ. ಬಟ್ ಇನ್ನೊಂದು ಥರನೂ ಯೋಚನೆ ಆಯ್ತದ ಗಾಯ್ಸ್. ಅವ್ರ ಅಪ್ಪನೂ ಫೋನ್ ತಗೊಟ್ಟಿಲ್ಲ, ಅವ್ರ ಗಂಡನೂ ಫೋನ್ ತಗೊಟ್ಟಿಲ್ಲ. ಅವ್ರ ಗಂಡಂದ್ರೂ ಯಾರು ಕರೆನ್ಸಿನೂ ಹಾಕ್ಸಿಲ್ಲ ನನಗೆ. ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾವ ವ್ಲಾಗಾರು ಮಾಡ್ತೀನಿ, ಯಾವ ವಿಡಿಯೋನಾರು ಮಾಡ್ತೀನಿ. ಅವ್ರಿಗೆ ಏಯ್ ಗುಬಾಲ್ ನನ್ನ ಮಕ್ಕಳ ತಿಳ್ಕೊಂಡ್ರು ಬೇಡ ಕಣ್ರು, ನಾನು ಏನಾದ್ರು ಮಾಡ್ಕೊತೀನಿ. ಊಟ ಮಾಡ್ಬಿಡ್ತೀನಿ ಗಾಯ್ಸ್ ಫಸ್ಟು.